ಭಾರೀ ಜಿದ್ದಾಜಿದ್ದಿನಿಂದ ನಡೆದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ. ಶಾಸಕ ಬಸವರಾಜ ವಿ ಶಿವಗಂಗಾ ಬಣಕ್ಕೆ ಭಾರಿ ಮುಖಭಂಗವಾಗಿದೆ. ಮಾಡಾಳು ವಿರೂಪಾಕ್ಷಪ್ಪ ಬಣದ 11 ಮಂದಿ ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ. ಸಾಲಗಾರರ ಕ್ಷೇತ್ರದಿಂದ ಜಿಎನ್ ಸ್ವಾಮಿ, ಎಸ್ ಬಸವರಾಜಪ್ಪ, ಯುಜಿ ನಾಗರಾಜು, ಜಿಎಚ್ ರಮೇಶ್, ಸೈಯದ್ ನಯಾಜ್, ಎಸ್ಆರ್ ಶಾಂತಕುಮಾರ್, ಬಸವರಾಜ್ ಹೆಚ್, ಪೂರ್ಣಿಮಾ, ಸುಮಾ, ಶಾಂತರಾಜು, ಸಕ್ಕುಬಾಯಿ ಜಯಶೀಲರಾಗಿದ್ದು, ಸಾಲ ಇಲ್ಲದ ಕ್ಷೇತ್ರದಿಂದ ಅಫ್ಜಕ್ ಅಹಮದ್ ಬಿನ್ ಅಕ್ಬರ್ ಶರೀಫ್ ಗೆಲುವು ಸಾಧಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಲ್ಲರಿಗೂ ಇಂದು ಪ್ರಮಾಣ ಪತ್ರ ವಿತರಿಸಲಾಯಿತು. ಇನ್ನು ಚುನಾವಣೆ ಸಂಬಂಧ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಕಿತ್ತಾಟವೇ ನಡೆದು ಹೋಗಿತ್ತು. ಅಭ್ಯರ್ಥಿಗಳಿಗೆ ಚಿಹ್ನೆ ಹಂಚುವ ವಿಚಾರದಲ್ಲಿ ವಾಗ್ವಾದವೇ ನಡೆದಿತ್ತು. ಚಿಹ್ನೆ ಹಂಚಿಕೆಯಲ್ಲಿ ರಾಜಕೀಯ ನಡೆದಿದೆ ಎಂದ ಶಾಸಕ ಶಿವಗಂಗಾ ಬಸವರಾಜ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕುಳಿತು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಬಳಿಕ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಕಡೆಗೆ ಜನವರಿ 12ರಂದು ಚುನಾವಣೆ ನಡೆದು ಇದೀಗ ಫಲಿತಾಂಶ ಹೊರಬಿದ್ದಿದೆ. ಇಷ್ಟೆಲ್ಲಾ ಗಲಾಟೆ ಗದ್ದಲಗಳು ನಡೆದರೂ ಶಾಸಕ ಬಸವರಾಜ ವಿ ಶಿವಗಂಗಾರವರು ತಮ್ಮ ಬಣದ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲಾಗದೆ ಹೀನಾಯ ಸೋಲನ್ನ ಅನುಭವಿಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕ್ಷೇತ್ರದಲ್ಲಿ ಶಾಸಕರ ಪ್ರಾಬಲ್ಯ ಕಡಿಮೆಯಾಯಿತೆ ಎಂಬ ಅನುಮಾನ ಮೂಡಿದೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಬಹಳ ಸಂತೋಷದ ದಿನ. ಇವತ್ತಿನ ದಿವಸ ನಮ್ಮ ನಲ್ಲೂರು ಸಹಕಾರ ಸಂಘದ ಒಂದು ಸದಸ್ಯರ ಆಯ್ಕೆಯ ಘೋಷಣಾ ಪತ್ರವನ್ನು ವಿತರಣೆ ಮಾಡಿದ್ದಾರೆ ಆರ್.ಒ. ಅವರು. ಈ ಹಿಂದೆ ನಮ್ಮ ಚನ್ನಗಿರಿ ತಾಲೂಕಿನ ಇತಿಹಾಸದಲ್ಲೇ ಈ ನಮ್ಮ ನಲ್ಲೂರು ಸೊಸೈಟಿಯ ಒಂದು 114 ವರ್ಷ ಆಗಿದೆ ಸೊಸೈಟಿ ಇಲ್ಲಿ ಪ್ರಾರಂಭ ಆಗಿದೆ. ಇಲ್ಲಿ ಭಾಳಷ್ಟು ರೈತರ ಕುಟುಂಬಗಳು ಈ ಸೊಸೈಟಿ ಮೇಲೆ ನೆಲೆ ಇಟ್ಕೊಂಡಿದ್ದಾರೆ. ಆದರೆ ಕೆಲವು ದುಷ್ಕರ್ಮಿಗಳು ಅಂದರೆ ಕೆಲವು ಒಂದು ಈ ಸಹಕಾರ ಸಂಘದ ನಡೆಯೋದು ನೋಡಲಾರ್ದೆ ಇದನ್ನ ಹಿಂಗೆ ಅವರು ಪ್ರಚೋದನೆ ಮಾಡಿ ತಪ್ಪು ಕಲ್ಪನೆ ಮಾಡಿ ಮಾಧ್ಯಮದಲ್ಲಿ ಒಬ್ಬ ನಮ್ಮ ಕ್ಷೇತ್ರದ ಶಾಸಕ ಶಿವಗಂಗಾ ಬಸವರಾಜ್ ಅವರು ಈ ಕ್ಷೇತ್ರದ ಈ ಸೊಸೈಟಿ ಬಗ್ಗೆ ಒಂದು ಸೂಪರ್ ಸೆಟ್ ಮಾಡ್ರಿ ಅಂತ ಹೇಳ್ತಾರೆ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ಅವರಿಗೆ ವಿಚಾರ ಗೊತ್ತಿಲ್ಲ. ಈ ನಮ್ಮ ಸಹಕಾರ ಸಂಘ 114 ವರ್ಷ ಸಹಕಾರ ಸಂಘದ ಹೆಂಗೆ ನಾವು ನಡ್ಕೊಂಡ್ಬಂದಿದ್ದೀವಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ, ಮತ್ತು ರೈತರಿಗೆ ಎಷ್ಟು ಅನುಕೂಲ ಮಾಡಿದ್ದೀವಿ, ಈ ಸೊಸೈಟಿಯಿಂದ ಏನಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವರಿಗೆ ಮಧ್ಯಪ್ರವೇಶ ಮಾಡಿ ಬಗೆಹರಿಸಬೇಕಾಗಿತ್ತು. ಅವ್ರನ್ನ ಕಾಂಟ್ರವರ್ಸಿ ಮಾಡಿ ಅವರನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಮುಂದೆ ಹೋಗಿ ಸೂಪರ್ ಸೆಟ್ ಮಾಡಿ ಅಂತ ಹೇಳೋದು. ಆಮೇಲೆ ಅವರನ್ನು ನಮ್ಮ ರವಿಯನ್ನ ಸುಮ್ಮನೆ ಅನಾವಶ್ಯಕವಾಗಿ ಅಮಾನತನ್ನು ಇಡಿಸಿ ಇದೆಲ್ಲ ಮಾಡಿ ಕೆಟ್ಟ ಹೆಸರು ತಂದು ನಮ್ಮ ಸೊಸೈಟಿ ಕೆಟ್ಟ ಹೆಸರು ತಂದಿದ್ರು. ಆದರೂ ಜನ ತಕ್ಕ ಪಾಠ ಕಲಿಸಿ ಅದು ಉತ್ತರ ಕೊಟ್ಟಿದ್ದಾರೆ. ನಮ್ಮ ರೈತರು ನಮ್ಮ ಸೊಸೈಟಿಗೆ 2 ಶುಭ ದಿನ. ಏನಂದ್ರೆ ನಮ್ಮ ಸ್ವಾಮಣ್ಣವರು DCC ಬ್ಯಾಂಕ್ನ ನಿರ್ದೇಶಕರಾಗಿ ಇವತ್ತಿಗೆ 1 ವರ್ಷ, ಮತ್ತೆ ನಮ್ಮ ಸೊಸೈಟಿಯ ನಿರ್ದೇಶಕರಾಗಿ ಇವತ್ತು ಅವರಿಗೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಏನು ನಮಗೆ ಕಷ್ಟ ಕೊಟ್ಟರು ಅಂದರೆ ಹೈಕೋರ್ಟಲ್ಲಿ ನಾವು 6ನೇ ತಾರೀಕಿಂದ ನಿನ್ನೆ ನಮ್ಮ ನ್ಯಾಯಾಲಯ ಆದೇಶ ಕೊಡೋ ತನಕ ಮನೆ ಕಡೆ ನಮಗೆ ಜಾಸ್ತಿ ಇಲ್ಲ, ಜನಗಳು ಫೋನ್ ಎತ್ತಿಲ್ಲ. ನಿಜವಾಗ್ಲೂ ನಮ್ಮ ಹೈಕೋರ್ಟ್ನ 28ನೇ ನ್ಯಾಯಾಲಯದಲ್ಲಿ ನಮಗೆ ಈ ಆದೇಶ ಬಂದಿದೆ ಅಂದರೆ ನಿಜವಾಗ್ಲೂ ಆ ಭಗವಂತನ ಆಶೀರ್ವಾದ ತುಂಬ ಇದೆ. 19 ಹಳ್ಳಿಯ ಮತದಾರರು ಸಹಿತ ಯಾವುದೇ ಒಂದು ಪಕ್ಷ ನೋಡದಲೇ ನಮಗೆ ಮತದಾನ ಮಾಡಿದ್ದಾರೆ. ಅವರ ಈ ಒಂದು ಮತದಾನಕ್ಕೆ ನಾವೆಲ್ಲರೂ ಬದ್ಧರಾಗಿ ಪ್ರಾಮಾಣಿಕವಾಗಿ ನಮ್ಮ ಸ್ವಾಮಣ್ಣ ಟೀಮಲ್ಲಿ ಕೆಲಸ ಮಾಡ್ತೀವಿ. ಅವ್ರಿಗೆ ಯಾವುದೇ ಚ್ಯುತಿ ಬರ್ದಂಗೆ ಈ 5 ವರ್ಷ ನಾವು ಅವರಿಗೆ ಅವರು ವಿಶ್ರಾಮ ಅಂದ್ರೆ ವಿಶ್ರಾಮ ಅಂತೀವಿ, ಸಾವಧಾನ ಅಂದ್ರೆ ಸಾವಧಾನ ಅಂತೀವಿ. ಯಾವುದೇ ರೀತಿಯಾಗಿ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ಳಲ್ಲ ಅಂತ ಸಿದ್ದರಾಮ ಸ್ವಾಮಿ ಪ್ರಮಾಣ ಮಾಡಿದ್ದೀವಿ. ಅದೇ ಥರ ನಡ್ಕೊಂತೀವಿ. ಮತ್ತೆ ನಮ್ಮ ನಲ್ಲೂರಿನ ಭಾಗದಲ್ಲಿ ಈ ಸದ್ಯಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಟ್ರಬಲ್ ಶೂಟರ್ ಯಾರು ಅಂದ್ರೆ GN ಸ್ವಾಮಿ ಅವರು ಅಂತ ನಾವು ಗಟ್ಟಿ ಧ್ವನಿಯಲ್ಲಿ